ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 8:00ವರೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 6:00ವರೆಗೆ ಎದ್ದಿದ್ದೀನಿ. ಆ ಚಳಿಗೆ ನಂಗೆ ಇರೋಕ್ಕಾಗಿಲ್ಲ, ಮತ್ತೆ ಮಲ್ಕೊಂಡು ಮತ್ತೆ 8 ಗಂಟೆಗೆ ಹಾಗೆ ಎದ್ದಿದ್ದೀನಿ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ಟೀ ಜೊತೆ ನನ್ನ ಲಾಗ್ ಸ್ಟಾರ್ಟು. ಸೊ ಇಲ್ಲಿ ಬಿಸಿಲಿಗೆ ಬಂದಿದ್ದೀನಿ, ಚಳಿ ಇತ್ತಲ್ವ ಅದಕ್ಕೆ ಬಿಸಿಲಿಗೆ ಬಂದಿದ್ದೀನಿ. ಇವತ್ತು ಬಿಸಿ ಬಿಸಿ ಗ್ರೀನ್ ಟೀನೇ ಕುಡಿತಾ ಇದ್ದೀನಿ. ಈ ಥರ ಕುಡಿದ್ರೇ ನನಗೆ ಕುಡ್ದಂಗೆ ಅನಿಸೋದು. ಆ್ಯಕ್ಚುಲಿ ಬಿಸಿ ಇದ್ದಾಗ ಕುಡಿದ್ರೇ ಅದು ಗ್ರೀನ್ ಟೀ ವರ್ಕ್ ಆಗೋದು. ಆರಿದ್ಮೇಲೆ ಕುಡಿದ್ರೆ ವರ್ಕ್ ಆಗೋಲ್ಲ. ನೆನ್ನೆ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನೆಲ್ಲ ನೆನ್ನೆನೇ ಒಣಗಾಕಿದೆ. ಇವಾಗ ಒಂಚೂರು ತಣ್ಣಗಿದೆ, ಮತ್ತು ಬಿಸಿಲಲ್ಲಿ ಚೆನ್ನಾಗಿ ಆರ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನೈಟ್ ಟೈಮ್ ಯಾವಾಗಲೂ ಟೀ ಶರ್ಟೇ ವೇರ್ ಮಾಡೋದು, ಅದೇ ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕೆ ಟೀ ಶರ್ಟಲ್ಲಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ ನಾನು. ಸೊ ಟೀ ಶರ್ಟು ಕಂಫರ್ಟಬಲ್ ಅಂದರೆ ತುಂಬ ಕಂಫರ್ಟಬಲ್ಲು. ಆದರೆ ಟೀ ಶರ್ಟ್ ಜಾಸ್ತಿ ಇಲ್ಲ ನನ್ನ ಹತ್ರ. ಜಾಸ್ತಿ ಈ ಫುಲ್ಲು ಹಾಫ್ ಸ್ಲೀವ್ಸ್ ಅಲ್ಲ, ಫುಲ್ ಸ್ಲೀವ್ಸ್ದೇ ಜಾಸ್ತಿ ಇದೆ ನನ್ನ ಹತ್ರ ಟಾಪ್ಸು. ಇನ್ನು ಸೆಕೆ ಕಾಲ ಬಂತು ಅಂದರೆ ಅದೆಲ್ಲ ಯೂಸೇ ಮಾಡಲ್ಲ ನಾನು. ಅದು ಹಾಕೊಂಡ್ರು ಬಳೆ ಸೆಕೆ ಆಗುತ್ತೆ. ಬಟ್ ಅವೇ ಜಾಸ್ತಿ ಇದೆ. ಈ ನಡುವೆ ಜಾಸ್ತಿ ನಾನು ಸ್ಯಾರೀಸ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ B.Ed ಮಾಡ್ತಾರವ್ರಿಗೆ, B.Ed ಟೀಚರ್ ಆಗ್ತಾರೆ ಅನ್ನುವ್ರಿಗೆ ಸ್ಯಾರೀಸ್ ತುಂಬ ಯೂಸ್ ಆಗುತ್ತೆ. ಜಾಸ್ತಿ ಇನ್ಮೇಲೆ ಸ್ಯಾರೀಸ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಮೀಶೋದಲ್ಲೇ ಒಳ್ಳೊಳ್ಳೆ ಸ್ಯಾರೀಸು ನೋಡಿ ಆರ್ಡ್ರ್ ಮಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗು ಹೇಗೆ ಹೋಗುತ್ತೆ ಲಾಗು ಅಂತ ಗೊತ್ತಿಲ್ಲ. ಹೀಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಮೆಂಟಲ್ಲಿ ಕೇಳಿದ್ರಲ್ಲ B.Ed ಬಗ್ಗೆ ಇನ್ಫಾರ್ಮೇಷನು, ಕರೆಸ್ಪಾಂಡಿಂಗ, ರೆಗ್ಯುಲರಾ, ಫೀಸ್ ಎಷ್ಟು, ಯಾವ ಕಾಲೇಜು, ಏನು ಏತಂತ ಕ್ವಶನ್ ಕೇಳಿದ್ರಲ್ಲ. ಸೊ ಅದಕ್ಕೆ ಆನ್ಸರ್ ನಾನು ಈ ಲಾಗಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್ ಅಷ್ಟೇ. ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸ್ವಲ್ಪ ವೀಡಿಯೋ ಎಡಿಟಿಂಗು, ವಾಯ್ಸ್ ಓವರು ಕೊಡೋದಿತ್ತು. ಸೊ ಅದು ಇವಾಗ ಕೊಟ್ಬಿಟ್ಟೆ. ಇವಾಗ ದಿನಕ್ಕೆ 2-3 ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾಕಂದರೆ 100-200 ವ್ಯೂಸ್ ಅಷ್ಟೇ ಅಲ್ವಾ ಬರ್ತಾ ಇರೋದು. ಸೊ ಇದು ಸ್ವಲ್ಪ ಜಾಸ್ತಿ ಆಗಬೇಕು ಅಂತಂದರೆ ದಿನಕ್ಕೆ 2-3 ವೀಡಿಯೋಸ್ ಹಾಕಲೇಬೇಕು. ಆಗ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಇವತ್ತು ಒಂದು ನೋಟಿಫಿಕೇಷನ್ ಬಂದಿತ್ತು, ನನ್ನದೊಂದು ವೀಡಿಯೋ ರೆಕಮೆಂಡ್ ಮಾಡಿದೆ ಯೂಟ್ಯೂಬು. ಸೊ ಅದು ನೋಡಿ ಖುಷಿ ಆಯಿತು. ಈ 100-200 ವ್ಯೂಸ್ ಬರೋರು ದಿನಕ್ಕೆ 2-3 ವೀಡಿಯೋಸ್ ಹಾಕಿ ಯೂಟ್ಯೂಬೇ ರೆಕಮೆಂಡ್ ಮಾಡುತ್ತೆ. ಆ ಥರ ರೆಕಮೆಂಡ್ ಮಾಡ್ತಾ ಹಾಗೆ ನಮಗೆ ರೀಚ್ ಆಗ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಇವಾಗ ತುಂಬ ಕಷ್ಟ ಆಗ್ತಾಯಿದೆ. 2-3 ವೀಡಿಯೋಸು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ದಿನ 2-3 ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ನೆಟ್ಟು ಖಾಲಿ ಆಗ್ತಾಯಿದೆ. ಆಮೇಲೆ ಅದಕ್ಕೆ ಟೈಮ್ ಕೊಡೋದು ಜಾಸ್ತಿ ಆಗ್ತಾಯಿದೆ. ಸೊ ತುಂಬಾ ಕಷ್ಟ ಆಗ್ತಿದೆ ಹೀಗೆ. ಬಟ್ ಏನಿಲ್ಲ, ರೀಚ್ ಆಗೋವರೆಗೂ ಮಾಡಲೇಬೇಕು. ಡೈಲಿ ಲಾಗು ಇನ್ಮೇಲೆ ಶೇರ್ ಮಾಡ್ಕೊತೀನಿ. ಪೂರ್ತಿ ಫುಲ್ ಡೇ ಲಾಗು ಇನ್ಮೇಲೆ ಶೇರ್ ಮಾಡ್ಕೊತಾ ಬರ್ತೀನಿ. ಸ್ವಲ್ಪ ದಿವಸ 2-3 ವೀಡಿಯೋ ಹಾಕ್ತೀನಿ ಡೈಲಿ, ಸ್ವಲ್ಪ ರೀಚ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಯೂಟ್ಯೂಬ್ ಕೈ ಹಿಡಿಯುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಪ್ರಯತ್ನ ಮಾತ್ರ ಮಾಡ್ತಾನೇ ಇದ್ದೀನಿ. ನಾನು ಇನ್ನಷ್ಟು ಪ್ರಯತ್ನ ಮಾಡ್ತೀನಿ. ಸೊ ನೋಡೋಣ, ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ನಂಬ್ತೀನಿ. ಸೊ ನನ್ನ ಮಗಳು ಇವಾಗ ಅಮ್ಮ ಬೇಕು ಅಂತ ಕೆಳಗಡೆ ಅಳ್ತಾ ಇದ್ದಾಳೆ. ಸೊ ನಾನು ಅವಳೋಗಿ ನೋಡಬೇಕು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು 9 ಗಂಟೆಗೆಲ್ಲ ನಮ್ಮ ಮನೇಲಿ ದೇವ್ರ ಪೂಜೆ ಆಗಿದೆ. ನನ್ನ ಹಸ್ಬೆಂಡೇ ಮಾಡಿದ್ರು. ನಾನಿವಾಗ ನಿಂಬೆ ಹುಳಿ ಚಿತ್ರಾನ್ನ ಮಾಡಿಕೊಂಡೆ ಟಿಫನ್ನು. ಸೊ ಈಗ ನಿಂಬೆಹಣ್ಣು ಸಿಪ್ಪೆ ಇತ್ತಲ್ಲ, ಸೊ ಅದನ್ನು ಬಿಸಾಕಿಲ್ಲ ನಾನು. ಅದರಲ್ಲಿ ಒಂಚೂರು ರಸ ಇರುತ್ತಲ್ಲ, ಅದನ್ನೆಲ್ಲ ಮುಖಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡೆ, ಮಸಾಜ್ ಮಾಡಿಕೊಂಡೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ನಿಂಬೆಹಣ್ಣಲ್ಲಿ, ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಫೇಸ್ಗೆ ಅದೆಲ್ಲ ಅಪ್ಲೈ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಂದು ಕೂಡ ಟಿಫನ್ ಆಯಿತು. ಈಗ ರೂಮಲ್ಲಿ ಕೆಲವು ಬಟ್ಟೆಗಳು ಹಾಗೇ ಇತ್ತು ಚೇರ್ ಮೇಲೆ. ಅದು ಹಾಗೇ ಬಿಟ್ಟರೆ ಬೆಟ್ಟದಷ್ಟು ಆಗಿಬಿಡುತ್ತೆ ಬಟ್ಟೆಗಳು. ಅದಕ್ಕೆ ಫಸ್ಟು ಎಲ್ಲ ಕ್ಲೀನಾಗಿ ಮರ್ಚಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮರ್ಚಿಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಕೇಳಿದ್ರಲ್ಲ B.Ed ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, B.Ed ಯಾವ ಕರೆಸ್ಪಾಂಡಿಂಗ, ರೆಗ್ಯುಲರಾ, ಯಾವ ಕಾಲೇಜು, ಎಷ್ಟು ಫೀಸು, ಏನು ಎತ್ತ ಅಂತೆಲ್ಲ ಕೇಳಿದ್ರಲ್ಲ. ಸೊ ಈಗೆಲ್ಲ ಡೀಟೇಲಾಗಿ ಹೇಳ್ತೀನಿ.
ಬಿ ಎಡು ನಾನು ತೊಗೊಂಡಿರೋಂಥದ್ದು ರೆಗ್ಯುಲರು ತೊಗೊಬೋದು, ಕರೆಸ್ಪಾಂಡಿಂಗು ತೊಗೊಬೋದು. ಏನು ಅಂತಂದರೆ ತುಂಬ ಜನ ಏನು ಹೇಳ್ತಾರೆ ಅಂದರೆ ಕರೆಸ್ಪಾಂಡಿಂಗ್ ಅಷ್ಟು ಸ್ಕೋಪ್ ಇರಲ್ಲ ಬಿ ಎಡು, ಆಮೇಲೆ ಜಾಬ್ ಸಿಗೋಕ್ಕೆ ತುಂಬ ಕಷ್ಟ ಆಗುತ್ತೆ, ಸಿಗೋದಿಲ್ಲ ಜಾಬು ಅಷ್ಟೊಂದು. ಅಂದರೆ ಬಿ ಎಡ್ ರೆಗ್ಯುಲರಾಗಿ ಹೋಗಿದ್ರೆ ಜಾಬ್ ಆಪರ್ಚುನಿಟಿ ತುಂಬಾ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ರೆಗ್ಯುಲರ್ಗೆ ಜಾಯ್ನ್ ಆದೆ. ಸೊ ಅದ್ರ ಬಗ್ಗೆನೂ ಇರುತ್ತೆ, ಹೇಗೆ ಕಾಲೇಜಿಗೆ ಬರಬೇಕು, ಯಾವಾಗ ಬರಬೇಕು, ಏನು ಅಂತ ಎಲ್ಲ ಇನ್ಫಾರ್ಮೇಷನ್ನು ನಮಗೆ ಕಾಲೇಜಲ್ಲಿ ಬಿ ಎಡ್ ಕಾಲೇಜ್ ಇರುತ್ತಲ್ಲ ಅಲ್ಲಿ ಹೋದರೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ. ಹಾಗೆ ಆನ್ಲೈನಲ್ಲಿ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಯಾವಾಗ ಇದಿದೆ, ಯಾವಾಗ ಕಾಲೇಜ್ ಓಪನು, ಅಡ್ಮಿಷನ್ ಯಾವಾಗ ಕ್ಲೋಸ್ ಆಗುತ್ತೆ, ಮತ್ತು ಯಾವಾಗ ಎಕ್ಸಾಮ್ ಇರೋದು, ಎಲ್ಲ ಪ್ರತಿಯೊಂದು ಕೂಡ ಟೈಮ್ ಟೇಬಲು ನಾವು ಆನ್ಲೈನಲ್ಲೇ ನೋಡ್ಕೊಬೋದು. ಸೊ ನೀವು ಹತ್ರದಲ್ಲಿರೋ ಬಿ ಎಡ್ ಕಾಲೇಜು, ಇಲ್ಲ ಅಂತಂದರೆ ಯಾರಾದರೂ ಬಿ ಎಡ್ ಮಾಡಿರ್ತಾರಲ್ಲ ನಿಮ್ಗೆ ಗೊತ್ತಿರೋರು, ಸೊ ಅವ್ರನ್ನೂ ಕೇಳ್ಬೋದು. ಇಲ್ಲಾಂದರೆ ಆ ಮೊಬೈಲಲ್ಲೇ ಆನ್ಲೈನಲ್ಲೇ ಬಿ ಎಡ್ ಕಾಲೇಜ್ ಎಲ್ಲಿದೆ ಅಂತ ನಿಮ್ಮ ಸರೌಂಡಿಂಗು ಸೊ ಗೂಗಲಲ್ಲಿ ಸರ್ಚ್ ಮಾಡಿ, ಸೊ ಕಾಲೇಜ್ ಬರುತ್ತೆ. ಸೊ ಅಲ್ಲಿ ನಂಬರು ಕೊಟ್ಟಿರ್ತಾರೆ, ಕಾಲ್ ಮಾಡಿ ಇನ್ಫಾರ್ಮೇಷನ್ನು ತೊಗೊಳ್ಳಿ. ಮತ್ತು ಅವ್ರನ್ನೇ ಕೇಳಿದ್ರೆ ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಸೊ ಬಿ ಎಡ್ಗೆ ಆರಾಮಾಗಿ ಜಾಯ್ನ್ ಆಗ್ಬೋದು. ಹಾಗೆ ಫೀಸ್ ಎಷ್ಟು ಅಂತ ಹೇಳ್ತೀನಿ. ಈಗ ನೋಡಿ ರೂಮಲ್ಲಿ ಕ್ಲೀನಾಗೆಲ್ಲ ಸೀರೆಗಳೆಲ್ಲ ಮಚ್ಚಿಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಂದು ನೋಡಿ ಏನು ಗೊತ್ತಾ, ಇದು ನನ್ನ ರೀಡಿಂಗ್ ಟೇಬಲ್ಲು, ರೂಮೆಲ್ಲ ಹೆಂಗಿದೆ ನೋಡಿ. ಸೊ ಕ್ಲೀನಾಗಿ ಎತ್ತಿಡಬೇಕು. ಈಗ ನಾನು ಓದೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಸ್ಟಡಿ ಟೇಬಲ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡೆ. ನೋಡಿ ಇವಾಗ ಈಗ ಕಾಣ್ತಾ ಇದೆ. ಇಲ್ಲಿ ನಾನು ಒಂದು ಮಿನಿ ಫ್ಯಾನ್ ಇಟ್ಟಿದ್ದೀನಿ. ಇದು ಪಾಪುಗೆ ಆಡೋಕ್ಕೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದು. ಇದಾದಮೇಲೆ ಪೆನ್ಸ್ ಎಲ್ಲ ಇಡೋಕ್ಕೆ ಒಂದು ಪೌಚ್ ಥರ ಇಟ್ಟಿದ್ದೀನಿ. ಇದಾದಮೇಲೆ ಅಮೃತಾಜ್ನ ನನಗೆ ನಾಸವಿನ ಮೂಗು ಕಟ್ಟಿದಾಗ ಹಾಕ್ಕೊಳ್ಳೋಕ್ಕೆ. ಅದಾದಮೇಲೆ ಪೆನ್ನು ಇಟ್ಕೊಳ್ಳೋ ಸ್ಟ್ಯಾಂಡು, ಅದು ವಾಚ್ ಥರ, ಅದು ನಮ್ಮ ಮದುವೆಗೆ ಗಿಫ್ಟ್ ಬಂದಿರೋದು. ಸೊ ಅದನ್ನು ಇಟ್ಟಿದ್ದೀನಿ. ಇದಾದಮೇಲೆ ಬಿ ಎಡ್ ಬುಕ್ಸು, ನೋಟ್ಬುಕ್ಸು ಎಲ್ಲ ಇಟ್ಟಿದ್ದೀನಿ. ಇದಾದಮೇಲೆ ಇದು ಕಿವಿಗೆ ಹಾಕ್ಕೊಳ್ಳೋದು ಒಂಥರ ಹೆಡ್ಫೋನ್ ಥರ, ಆದರೆ ಹೆಡ್ಫೋನಲ್ಲ, ಅದು ಕಿವಿಗೆ ಬೇರೆ ಏನೂ ಸೌಂಡ್ ಬರೋಲ್ಲ. ಸೊ ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ಇರುತ್ತಂತ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಟ್ರೈಪಾಡ್ ಇದೆ. ಸೊ ನನ್ನ ರೂಮ್ ಹಿಂಗಿದೆ. ಸೊ ಲೈಟ್ ಇರುತ್ತೆ. ಸೊ ಲೈಟ್ ಕೆಳಗಡೆನೇ ಆರಾಮಾಗಿ ಕೂತ್ಕೊಂಡು ಓದ್ಕೊಬೋದು. ಈಗ ಮಧ್ಯಾಹ್ನಕ್ಕೆ ಬೇಳೆಭಾತ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ಹಚ್ಚಿಕೊಟ್ಟು ಸೊ ಅದೆಲ್ಲ ಬೇಯಿಸಿ ಈಗ ನಾನು ಬೇಳೆಭಾತ್ ಮಾಡಿಕೊಂಡೆ, ಬಿಸಿಬೇಳೆಭಾತು. ಸೊ ಖಾರ ಪುಂಡಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಈಗ ಓದ್ಕೊಳ್ಳೋಣ ಅಂತ. ಪಾಪು ಸ್ಕೂಲಲ್ಲಿದ್ದಾಳೆ. ಸೊ ಯಾವುದೂ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ಓದ್ಕೊಳ್ಳೋಣ ಅಂತ ಓದ್ಕೊತಾ ಇದ್ದೀನಿ. ಹಾಗೆ ನಾನು ಬಿ ಎಡು ಫೀಸ್ ಆಗುತ್ತೆ ಅಂತ ಹೇಳ್ತೀನಿ ಅಂದಲ್ಲ. ಸೊ ಬಿ ಎಡ್ ಫೀಸು ಎಷ್ಟಾಗುತ್ತೆ ಅಂತಂದರೆ ಒಂದೊಂದು ಕಾಲೇಜಲ್ಲೂ ಒಂದೊಂದು ಥರ ಫೀಸ್ ಇರುತ್ತೆ. ಸೊ ನಾವು ಆ ಕಾಲೇಜ್ಗೆ ಹೋಗಿ ಇನ್ಫಾರ್ಮೇಷನ್ ಕೇಳಿದ್ರೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಅಂದರೆ ತುಂಬ ಕಮ್ಮಿ, ತೀರಾ ಕಮ್ಮಿ ಇರುತ್ತೆ. ಅದಕ್ಕೆ CET ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮು ಬರೆದು ಪಾಸಾಗಿ ಆರಾಮಾಗಿ ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ ಆದಷ್ಟು ಕಮ್ಮಿ ಫೀಸಲ್ಲಿ ನಾವು ಬಿ ಎಡು 2 ವರ್ಷ ಕಂಪ್ಲೀಟ್ ಮಾಡ್ಕೊಬೋದು. ಇಲ್ಲ ಅಂತಂದ್ರೆ ಪ್ರೈವೇಟ್ ಕಾಲೇಜ್ಗೆ ಹೋಗಬೇಕು. ಪ್ರೈವೇಟ್ ಕಾಲೇಜಲ್ಲಿ ಒಂದೊಂದು ಕಾಲೇಜು, ಒಂದೊಂದು ಯೂನಿವರ್ಸಿಟಿ, ಒಂದೊಂದು ಕಡೆ ಒಂದೊಂದು ಥರ ಫೀಸ್ ಇರುತ್ತೆ. ಸೊ ನಾನು ಜಾಯ್ನ್ ಆಗಿರೋಂತಹ ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜೇ ಅದು. ಸೊ ಇವಾಗ ಬಿ ಎಡ್ ಏನಾದರೂ ಕೋರ್ಸ್ ಮಾಡಬೇಕಂದ್ರೆ 2 ವರ್ಷಕ್ಕೆ 1,20,000 ಇಲ್ಲ 40,000 ಆಗೇ ಆಗುತ್ತೆ. ಒಂದೊಂದು ಸೆಮಿಸ್ಟರ್ಗೂ 30,000 ಫೀಸ್ ಕಟ್ಟಲೇಬೇಕು ಪ್ರೈವೇಟಲ್ಲಿ. ಒಂದೊಂದು ಕಾಲೇಜಲ್ಲಿ 20 ಇರುತ್ತೆ, ಇನ್ನೊಂದು ಕಾಲೇಜಲ್ಲಿ 30-40ವರೆಗೂ ಸೆಮಿಸ್ಟರ್ ಫೀಸ್ ಕಟ್ಟೋದಿರುತ್ತೆ. ಸೊ ನಾವಿಲ್ಲಿ ಒಂದು ಸೆಮಿಸ್ಟರ್ಗೆ 30,000 ಫೀಸ್ ಕಟ್ಬಿಟ್ಟು ಬಂದ್ವಿ. ಇನ್ನೂ ಫೀಸ್ ಕಟ್ಟೋದಿದೆ, ಟಿ ಸಿ ತೊಗೊಂಬರೋದಿದೆ. ನಾನು ಡಿಗ್ರಿ ಮಾಡಿರೋ ಕಾಲೇಜ್ಗೆ ಅಲ್ಲೋಗಿ ಟಿ ಸಿ ತೊಗೊಂಬರ್ಬೇಕು. ಸೊ ಟಿ ಸಿ ತೊಗೊಳಕ್ಕೆ ಆ ಫಾರ್ಮ್ಗೆ ಅದಕ್ಕೂ ಕೂಡ ಅಲ್ಲೂ ಕೂಡ 2,500 ಆಗುತ್ತಂತೆ. ಸೊ ತುಂಬಾ ಇದೆ ಇನ್ನೂವರೆಗೂ. ನನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನಾನು ಡಿಪಾರ್ಟ್ಮೆಂಟ್ಗೆ
ಬಿ ಎಡ್ ಕಾಲೇಜ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇನ್ನು ಟಿ ಸಿನೂ ಕೂಡ ತಂದು ಕೊಡಬೇಕಂತೆ. ಅದಕ್ಕೆ ನಾನು ಒಂದ್ಸರಿ ನಮ್ಮ ಕಾಲೇಜ್ಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಏನು ಹೇಳಿಲ್ಲ, ಅದು ಫಾರ್ಮ್ ಬರುತ್ತೆ, ಅದಕ್ಕೆ ಸೈನ್ ಮಾಡಿಕೊಟ್ರೆ ನಾನೇ ಹೋಗಿ ಟಿ ಸಿ ತೊಗೊಂಬರ್ಬೋದು, ನೀನು ಬರೋ ಅವಶ್ಯಕತೆ ಇಲ್ಲ ಅಂತಂದರು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ, ಫಸ್ಟ್ ಎಲ್ಲ ಸೆಮಿಸ್ಟರ್ಗೂ 30,000 ಹಾಗೆ ಕಟ್ಟಬೇಕು. ಮತ್ತು ಎಕ್ಸಾಮ್ ಬರುತ್ತಲ್ಲ, ಸೊ ಆ ಎಕ್ಸಾಮ್ ಫೀಸು ಅದು ಬೇರೆ. ಸೊ ಇದು ಬಿ ಎಡ್ಗೆ ಒಂದು ಸೆಮಿಸ್ಟರ್ಗೆ ಜಾಯ್ನಿಂಗ್ಗೆ ಇಷ್ಟ ಆಗುತ್ತೆ, ಒಂದು ಸೆಮಿಸ್ಟರ್ಗೆ 30,000 ಆಗುತ್ತೆ. ಎಕ್ಸಾಮಿಗೆ ಬೇರೆ ಫೀಸ್ ಕೊಡಬೇಕು. ಆಮೇಲೆ ಬುಕ್ಕುಗಳಿಗೆ ಎಲ್ಲದಕ್ಕೂ ಖರ್ಚು ಮಾಡಬೇಕು, ತುಂಬ ಇರುತ್ತೆ ಫ್ರೆಂಡ್ಸ್. ಸೊ ನೀರಲ್ಲಿ ಇಳಿಯೋಕ್ಕಿಂತ ಮುಂಚೆ ನೀರು ಆಳ ಎಷ್ಟಿದೆ ಅಂತ ತಿಳ್ಕೊಂಡು ಇಳಿಬೇಕು. ಹಾಗೆ ಎಜುಕೇಷನ್ ಅನ್ನೋದು ಅಷ್ಟೇ, ಯಾವ ಕೋರ್ಸು ಅದು ಏನಿರುತ್ತೆ, ಯಾವುದ್ರ ಬಗ್ಗೆ ಇರುತ್ತೆ, ಅದೆಲ್ಲ ತಿಳ್ಕೊಂಡು ನಾವು ಮುಂದುವರಿಯೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ನೋಡಿ, ಈ ಥರ ಫೀಸು ಇಷ್ಟೊಂದು ಇತ್ತು ಅಂತಂದರೆ ಕಟ್ಟೋಕ್ಕೆ, ಪ್ರತಿ ಸೆಮಿಸ್ಟರ್ ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಕಡೆ ಅರ್ನಿಂಗ್ಸು ಮಾಡಬೇಕು, ಇನ್ನೊಂದು ಕಡೆ ಎಜುಕೇಷನು ಕಂಪ್ಲೀಟ್ ಮಾಡ್ಕೊಬೇಕು. ಎರಡೂ ಬ್ಯಾಲೆನ್ಸ್ ಮಾಡಿದಾಗಲೇ ನಮಗಾಗೋದು. ಸೊ ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.